ಸೀಟಿನ ಬಗ್ಗೆ ವಿಚಾರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳ PDOಗಳು, ಸೆಕ್ರೆಟರಿಗಳು, ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ, ನಗರಸಭೆಯ ಕಮಿಷನರು, ಚೀಫ್ ಆಫೀಸರ್ಗಳು, ಅವರ ಎಲ್ಲ ಅಧಿಕಾರಿಗಳು, ನಮ್ಮ ತಾಲೂಕು ತಹಶೀಲ್ದಾರ್ ಅವರು, EO ಅವರು, ಎಲ್ಲ ಅಧಿಕಾರಿಗಳು ಒಡಗೂಡಿ ಬೇಸಿಗೆ ಬರ್ತಾ ಇದೆ, ಕುಡಿಯೋ ನೀರಿಗೆ ತೊಂದರೆ ಇಲ್ಲದೆ ಇದ್ದಂಗೆ ಏನೇನು ಮಾಡಿದ್ದಾರೆ ಮತ್ತು ಏನೇನು ಮಾಡಬೇಕು, ಜಾಗೃತರಾಗಬೇಕು, ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತು ಕರೆದಿದ್ದೇನೆ. ಅದೇ ರೀತಿ ಸರ್ಕಾರಕ್ಕೆ ಈ ವರ್ಷದಲ್ಲಿ ಏನೇನು ಆಗಬೇಕು ಅಂತಕ್ಕಂಥ ಇಲಾಖೆಗಳ ಮೂಲಕ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕಳಿಸ್ತಕ್ಕಂಥ ಆ್ಯಕ್ಷನ್ ಪ್ಲಾನ್ ಕಳಿಸ್ತಕ್ಕಂಥದ್ದಕ್ಕೆ ಏನೇನು ಆಗಿದೆ ಅಂತಕ್ಕಂಥ ಒಂದು ಪರಿಶೀಲನೆ ಮಾಡ್ತಕ್ಕಂಥ ಸಭೆಯನ್ನು ಕರೆದಿದ್ದೀನಿ. ಸರ್, ಉಂಡವಾಡಿ ಪ್ರಾಜೆಕ್ಟ್ ಯಾವ ಹಂತಕ್ಕೆ ಬಂದಿದೆ? ಉಂಡವಾಡಿ ಕುಡಿಯೋ ನೀರಿನ ಯೋಜನೆ ವೇಗದಲ್ಲಿ ನಡೀತಾ ಇದೆ. ಟ್ಯಾಂಕ್ಗಳು ಕಟ್ತಾ ಇದ್ದಾರೆ, ಪೈಪ್ಲೈನ್ ನಡೀತಾ ಇದೆ, ಇವೆಲ್ಲವೂ ಕೂಡ ನಡೀತಾ ಇದೆ, ಏನು ತೊಂದರೆ ಆಗಿಲ್ಲ. ಉಂಡವಾಡಿ ಕುಡಿಯೋ ಯೋಜನೆ, ಕಬಿನಿ ಕುಡಿಯೋ ನೀರಿನ ಯೋಜನೆಯೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಾವು ಮಾಡಿ ಕಳಿಸಿ 1 ವರ್ಷ ಆಯಿತು, ಸರ್ಕಾರ ಅಪ್ರೂವಲ್ ಮಾಡಿಲ್ಲ. ಅದಕ್ಕೆ ಸರ್ಕಾರದಿಂದನೇ ಈ ಒಂದು ಬಡ್ಜೆಟಲ್ಲಿ ಕಬಿನಿ 150 ಕೋಟಿ ಆದರೂ ಕೂಡ ಕೊಡಬೇಕು. ಕಬಿನಿ ನೀರನ್ನ 60 MLD ನೀರು ತರ್ತಕ್ಕಂಥದ್ದಕ್ಕೆ ಮತ್ತೆ ಸರ್ಕಾರದಿಂದ ನೀವು ಒಂದು 150-200 ಕೋಟಿ ಕೊಡಬೇಕು ಅಂತಕ್ಕಂಥ ಒಂದು ಪ್ರಪೋಸಲ್ನು ಕೂಡ ವಾಟರ್ ಬೋರ್ಡ್ ಇಲಾಖೆಯಿಂದ ಕಳಿಸ್ತಾ ಇದ್ದೀವಿ. ಸರ್, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ದೆಹಲಿಯಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರುಗಳು, ಪ್ರತಿನಿಧಿಗಳೆಲ್ಲ. ನಿಮ್ಮ ರಿಯಾಕ್ಷನ್ ಏನು ಸರ್ ಈ ವಿಚಾರವಾಗಿ? ಕೇಂದ್ರ ಎಲ್ಲ ಒಂದು ಕಡೆ ಮಲತಾಯಿ ಧೋರಣೆ ಮಾಡ್ತಾ ಇದೆ, ಅನುದಾನ ಕೊಡ್ತಾ ಇಲ್ಲ ಅಂತೇಳಿ. ಕೇಂದ್ರದವ್ರು ಹೇಳ್ತಾರೆ ನಾವೇನು ಕೊಡಬೇಕು ಅಷ್ಟು ಕೊಟ್ಟಿದ್ದೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು, ಕೇಂದ್ರ ಹಣಕಾಸು ಸಚಿವರು ಹೇಳ್ತಿದ್ದಾರೆ. ಇಲ್ಲಿನ ಆರ್ಥಿಕ ಸಚಿವರು, ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ನಮ್ಗೆ ಅನುದಾನಗಳನ್ನ ಕೊರತೆ ಮಾಡ್ತಾ ಇದ್ದೀರಿ, ನೀರಾವರಿ ಯೋಜನೆಗಳಿರ್ಬೋದು, 15th ಫೈನಾನ್ಸ್ ಇರ್ಬೋದು, ಇದೆಲ್ಲ ನನಗೆ ಕೊರತೆ ಆಗಿದೆ, ಅದನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಇವತ್ತು ಡೆಲ್ಲಿನಲ್ಲಿ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರು ಕೂಡ ಹೋಗಿದ್ದಾರೆ. ಬೆಂಗಳೂರು ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರು, ವಿರೋಧ ಪಕ್ಷದ ನಾಯಕರುಗಳು, ಇಲ್ಲಿ ರಾಜ್ಯದಲ್ಲಿ ನೀವು ಸರಿಯಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ನಿಮ್ಮ ಹಣಕಾಸು ಸುಭದ್ರತೆ ಇಲ್ಲ, ಯಾವುದೇ 5 ಗ್ಯಾರಂಟಿಗಳು ಬಿಟ್ಟರೆ ಬೇರೆ ನೀವು ಯಾವುದೇ ಅಭಿವೃದ್ಧಿಗಳನ್ನ ಇದುವರೆಗೂ ಕೂಡ ಮಾಡಿಲ್ಲ. ರೈತರು ಕೊಡ್ತಕ್ಕಂಥ 2,000 ರೂಪಾಯಿ ಬರ ಪರಿಹಾರಕ್ಕೆ ಬೆಳೆಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿರೋದು ಅದೇನಕ್ಕೂ ಸಾಲಲ್ಲ. ಆದರೂ ಆ 2,000 ರೂಪಾಯಿನೂ ಕೂಡ ನೀವು ಎದುವರೆಗೂ ಕೊಟ್ಟಿಲ್ಲ ಅಂತಕ್ಕಂಥ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದವರು ವಿಧಾನಸೌಧದ ಮುಂದೆ ಮಾಡ್ತಿದ್ದಾರೆ. ಓಕೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ, ನಿಮ್ಮ ಸ್ಟ್ಯಾಂಡ್ ಏನು ಅಂತ? ಇಬ್ಬರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪ್ರತಿಭಟನೆ ಮಾಡ್ತಕ್ಕಂಥ ಹಂತಕ್ಕೆ ಹೋಗಬಾರ್ದಾಗಿತ್ತು. ಕೇಂದ್ರದ ಹಣಕಾಸು ಸಚಿವರು ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ನಮ್ಮ ರಾಜ್ಯದ ಆರ್ಥಿಕ ಸಚಿವರು, ಮುಖ್ಯಮಂತ್ರಿಗಳು ಅವರು ಕೂತು 1-2 ಮೀಟಿಂಗ್ಗಳನ್ನು ಮಾಡಿ ಇರ್ತಕ್ಕಂಥದ್ದನ್ನು ವಿವರವಾದ ಮಾಹಿತಿಯೊಡನೆ ಅದನ್ನು ಜಾರಿ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದಾಗಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, JDS ಬಿಜೆಪಿ ಮೈತ್ರಿ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ, ಬಿಜೆಪಿ ಉಗ್ರ ಹಿಂದುತ್ವವನ್ನ ಮಾಡಿದ್ರೆ JDS ಅನುಸರಿಸುತ್ತಾ ಅನ್ನುವಂಥ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಅವರ ಪಕ್ಷದ ಧೋರಣೆ ಏನಿದೆ ಅವ್ರು ಮಾಡ್ತಾರೆ. JDS ಪಕ್ಷ, ಜಯಪ್ರಕಾಶ್ ನಾರಾಯಣರವರು ಕಟ್ಟಿರ್ತಕ್ಕಂಥ ಈ ಪಕ್ಷ, ದೇವೇಗೌಡರು ಉಳಿಸಿರ್ತಕ್ಕಂಥ ಈ ಪಕ್ಷ, ಅದರ ತತ್ವ ಸಿದ್ಧಾಂತಗಳ ಮೇಲೇನೆ ಈ ಪಕ್ಷ ನಡೆಯುತ್ತೆ ಹೊರತು ಭಾರತೀಯ ಜನತಾ ಪಕ್ಷನೇ ಬೇರೆ, JDS ಪಕ್ಷನೇ ಬೇರೆ. ನಾವಿಬ್ಬರು ಕೂಡ ಸೀಟು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದನ್ನು
ನಾವು ಜೊತೆಯಾಗಿ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ಏನು ರಾಜ್ಯದಲ್ಲಿ ಬಲವತ್ತವಾಗಿದೆ ಇದನ್ನು ಎದುರಿಸಲಿಕ್ಕೋಸ್ಕರ ಸೀಟು ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ಇದೆಯೇ ಹೊರತು ತತ್ವ ಸಿದ್ಧಾಂತಗಳಲ್ಲಿ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಅದು ಭಾರತೀಯ ಜನತಾ ಪಕ್ಷಕ್ಕೆ, ಜನತಾದಳದ ಪಕ್ಷ ಸಿದ್ಧಾಂತ ಅದು ಜನತಾ ದಳಕ್ಕೆ. ಇದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಈಗಲೂ ಟವಲ್ ಬಗ್ಗೆ ಟವಲ್ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. ಟವಲ್ಲು ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ. ಎಲ್ಲೆಲ್ಲಿ ದೇಶದಾದ್ಯಂತ ಆಂಜನೇಯನ ದೇವಾಲಯಗಳಿದ್ದಾವೆ ಅಲ್ಲೆಲ್ಲರೂ ಕೂಡ ಕೆಂಪು ಬಾವುಟಗಳನ್ನು, ಕೆಂಪು ವಸ್ತ್ರಗಳನ್ನು ಧರಿಸ್ತಾರೆ. ಅದು ಭಾರತೀಯ ಜನತಾ ಪಕ್ಷದ ಕಮಲದ ಚಿಹ್ನೆ ಇರ್ತಕ್ಕಂಥ ಟವಲ್ ಅಲ್ಲ. ಅದು ಕೇಸರಿ ಅಂತಕ್ಕಂಥದ್ದು ಎಲ್ಲ ಧರ್ಮಗಳಿಗೂ ಕೂಡ ಇರ್ತಕ್ಕಂಥದ್ದು. ಹಿಂದೆ ಪೂರ್ವದಲ್ಲಿ ಕೇಸರಿ ಇರ್ತಕ್ಕಂಥದ್ದು. ಕೇಸರಿ ಮೇಲೆ ಚಿಹ್ನೆ ಹಾಕ್ತಾರೆ ಭಾರತೀಯ ಜನತಾ ಪಕ್ಷದ್ದು. ಆ ಚಿಹ್ನೆ ಹಾಕಿದಾಗ ಮಾತ್ರ ಭಾರತೀಯ ಜನತಾ ಪಕ್ಷ. ನಮ್ಮದು ಭಾರತೀಯ ಜನತಾ ಪಕ್ಷದ ಧ್ವಜವನ್ನು, ಬಾವುಟವನ್ನು, ಶಾಲನ್ನು ಕುಮಾರಸ್ವಾಮಿ ಅವರು ಧರಿಸಿಲ್ಲ. ಆಂಜನೇಯ ಟೆಂಪಲ್ನ ಒಂದು ಕೇಸರಿ ಶಾಲನ್ನು ಆ ಹುಡುಗ ಬಂದು ಹಾಕಿದ್ದಾನೆ. ಅದನ್ನು ದೊಡ್ಡದಾಗಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಎಲ್ಲಾದರೂ ಒಂದು ಕಡೆ ಆ ತತ್ವ ಸಿದ್ಧಾಂತವನ್ನು ಒಪ್ಪಿ ನಾವು ಹೋರಾಟ ಮಾಡಿದರೆ ಅವ್ರು ಕೇಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ನಮ್ಮ ಚಿಹ್ನೆ, ನಮ್ಮ ತತ್ವ ಸಿದ್ಧಾಂತ ಬಿಟ್ಟು ಒಂದು ಲೈನು ಅಲಗಾಡೋ ಪ್ರಶ್ನೆ ಇಲ್ಲ. ಯಾರು ಟವಲ್ಗಳ ಬಗ್ಗೆ ಈಗ ಆಯಾ ಸಮಾಜಕ್ಕೆ, ಆಯಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದನ್ನು ಹಾಕ್ತಾರೆ. ಈಗ BSP ಅವರು ಇದ್ದಾರೆ, ಸಮಾವೇಶಕ್ಕೆ ಹೋಗ್ತೀವಿ, ಅವರು ಉತ್ತರ ಹಾಕ್ತಾರೆ. ಆವತ್ತು ಬೇರೆ ಬೇರೆ ಇನ್ನೊಂದು ಆಮ್ ಆದ್ಮಿಯವ್ರು ಇರ್ತಾರೆ, ಒಂದು ಸಭೆಗೆ ಹೋಗ್ತೀವಿ, ಹಾಕಿದ ಕೂಡಲೇ ಅದೇನು ಪೂರ್ಣ ಬದಲಾಗಲ್ಲ. ಅದೆಲ್ಲ ಭ್ರಮೆ. ಇಂಥದ್ರಿಂದ ರಾಜಕೀಯಕ್ಕೇನು ಹೇಳ್ತಕ್ಕಂಥ ಅಗತ್ಯ ಇಲ್ಲ. ಇವೆಲ್ಲವೂ ಕೂಡ ಕೀಳರಿಮೆಯಿಂದ ಹೇಳ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.